ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಹಳ್ಳಿಗಳಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡಿದ ಮಾಯಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಾರಾಯಣಪ್ಪರವರು. ಇದೇ ಸಂದರ್ಭದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಇನ್ನು ಮಾಯಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ನಾರಾಯಣಪ್ಪರವರು ತಮಗೆ ಸಿಕ್ಕ ಕಡಿಮೆ ಅಧಿಕಾರದ ಅವಧಿಯಲ್ಲಿ ಸಮಾಜಕ್ಕೆ ತನ್ನಿಂದ ಏನಾದರೂ ಉತ್ತಮವಾದ ಕಾರ್ಯ ಮಾಡಬೇಕು ಎಂಬುವ ಕನಸು ಕಂಡಿದ್ದು, ಅದರ ಪೂರಕವಾಗಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರನ್ನು ಜೊತೆಗೂಡಿಸಿ ಮಾಯಸಂದ್ರ ಗ್ರಾಮ ಪಂಚಾಯಿತಿಗೆ ಬರುವ ಹಳ್ಳಿಗಳ ಜನರಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆ ನೀಡಲು ಮುಂದಾಗಿದ್ದಾರೆ. ಜೊತೆಗೆ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರಶಂಸೆ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಭುವನ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಯಲ್ಲಪ್ಪ, ಮಂಜುಳಾ, ಮಂಜುನಾಥ್, ಆರ್ ಪ್ರವೀಣ್, ಗೌರಮ್ಮ, ಜಿ ಕೃಷ್ಣಪ್ಪ, ಕರಿಬಸಮ್ಮ, ಭಾಗ್ಯಮ್ಮ, ಜಯಕುಮಾರ್, ಸರಸ್ವತಿ, ನವೀನ, ಹರೀಶ್, ಶ್ರೀನಿವಾಸ್, ವೆಂಕಟಸ್ವಾಮಿ ರೆಡ್ಡಿ, ನಿರೋಷ, ಹರಿಕುಮಾರ್, ಮಣಿಕಂಠ, ಸುಬ್ರಹ್ಮಣಿ, ಕಲಾವತಿ, ಹರೀಶ್ ರೆಡ್ಡಿ ಮತ್ತು ಪಿಡಿಒ ವಿಜೇತ, ಕಾರ್ಯದರ್ಶಿ ಎಸ್ ಕೃಷ್ಣಪ್ಪ ಮತ್ತು ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಎಲ್ಲ ಬರ್ತೀರ ನೀವು ಒಂದು ಇತಿಹಾಸ ದಿವಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ಒಂದು ಪಂಚಾಯತ್ ಮಾಯಸಂದ್ರ ಗ್ರಾಮ ಪಂಚಾಯತ್ ಹಾಗೂ ಸುಮಾರು 30 ವರ್ಷ ಆಗಿರಬೇಕು. ಈ 30 ವರ್ಷದಲ್ಲಿ ಅನೇಕ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಆಗಿರ್ತಾರೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಇವತ್ತು ವಿಶೇಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಹಲವಾರು ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡಿರ್ತಾರೆ ಇಲ್ಲ ಅಂತ ಹೇಳಲ್ಲ. ಅದೊಂದು ಪುಣ್ಯದ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಆಂಬ್ಯುಲೆನ್ಸ್ ಅಂತಂದ್ರೆ ತಮ್ಮ ಪಂಚಾಯತಿಯಲ್ಲಿ ಕೆಲವರ ಈ 4 ಚಕ್ರ ವಾಹನಗಳು ಆದರೆ ಕೆಲವರಿಗೆ ಇರ್ಬೋದು, ಕೆಲವರಿಗೆ ಈ ಹತ್ತು ಮೇಲೆ ಮಾಡಿಕೊಳ್ಳಲಿಕ್ಕೆ ಸದಾ ಒಂದು ಟೂ ವೀಲರ್ ಇರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಈ ಒಂದೇ ಒಂದು ಕಾರ್ಯ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಕ್ರೆಡಿಟ್ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಅವರ ಒಂದು ಶ್ರಮ ಯಾರೊಂದು ಕೊಡುಗೆ ಕೊಟ್ಟಿರ್ಬೋದು ಇಲ್ಲ ಅಂತ ಹೇಳೋದು. ಆ ಕೊಡುಗೆ ಕೊಡಬೇಕಾದ್ರೆ ಯಾರೇ ಆಗಲಿ ಅವರ ಪರಿಶ್ರಮ ಇದೆ. ಅವರ ಹತ್ರ ಓಡಾಡಿ ಒಂದು ಮನವರಿಕೆ ಮಾಡಿ ನಮ್ಮ ದೂರದ ಒಂದು ಪಂಚಾಯತ್ ಅಂತ ತಿಳಿಯುವಂತ ಈ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಅಧ್ಯಕ್ಷರಾದಂಥ ನಾರಾಯಣಪ್ಪ ಇರ್ಬೋದು, ಉಪಾಧ್ಯಕ್ಷ ಭುವನ, ಎಲ್ಲ ಸರ್ವ ಸದಸ್ಯರು ಇರ್ಬೋದು, ಹಾಗೂ ಎಲ್ಲ ಗ್ರಾಮಸ್ಥರಿರ್ಬೋದು. ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ. ಯಾಕಂದರೆ ಈ ಬಡವರ ಹತ್ರ ಆಗಲಿ ಸಾಹುಕಾರಾಗಲಿ ಆ ಗೋಲ್ಡನ್ ಮಿನಿಟ್ಸ್ ಅಂತ ಇರ್ತದೆ. ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇನ್ನೂ ಅನೇಕ ಹೆರಿಗೆ ಆಗ್ಬೋದು. ಅಂದರೆ ನಮ್ಮ ಕಾರಲ್ಲಿ ಹೋಗ್ಬೋದು.
ಈ ಆಂಬುಲೆನ್ಸ್ ಅಲ್ಲಿ ಅಂದರೆ ಆಕ್ಸಿಜನ್ ಇರುತ್ತೆ, ಇಮಿಡಿಯೇಟ್ ಆಗಿ ನಾರಾಯಣ ಹೃದಯಾಲಯ ಇಂಥ ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ಅಲ್ಲಿ ಗಂಟೆ ಹೋಗೋವರೆಗೂ ನಮಗೆ ಗೋಲ್ಡನ್ ಮಿನಿಟ್ಸ್ ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಇರುತ್ತೆ. ಅದು ಆಕ್ಸಿಜನ್ನು ನರ್ಸ್ ಇರ್ತಾರೆ, ಇಮಿಡಿಯೇಟ್ ಆಗಿ ಕರ್ಕೊಂಡೋಗಿ ಮಾಡಿಸ್ಬೋದು. ಹಾಗೂ ಇನ್ನೊಂದು ಮತ್ತೆ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನಮ್ಮ ಸುತ್ತಮುತ್ತ 7 ಇರ್ಬೋದು 10 ಸುತ್ತಮುತ್ತ ಗ್ರಾಮಸ್ಥರಿಗೆ ಸದುಪಯೋಗ ಮಾಡ್ಕೋಬಹುದು. ಈ ಒಂದು 4 ಮಾತುಗಳನ್ನ ಅವಕಾಶ ಮಾಡಿಕೊಟ್ಟಂತ ಅಮೌಂಟ್ ಬರಬೇಕಾದ್ರೆ ಅದು ಒಂದು ನಮ್ಮ ಕಟ್ಟಡ ಏನಿದೆ ಅದು ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಅದು ಒಂದು ಕಟ್ಟಡ ನಿರ್ಮಾಣ ಆಗುತ್ತೆ. ಅದೇ ರೀತಿ ನಮ್ಮ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಎಲ್ಲ ನಮ್ಮ ಬಂಧುಗಳು, ಕಾರ್ಯಕರ್ತರು ಹಾಗೂ ಕಸ ಇಲಾಖೆ ಘಟಕದವರು, ಸ್ತ್ರೀ ಶಕ್ತಿ ಸಂಘದವರು ಎಲ್ಲರೂ ತುಂಬಾ ಸಹಕಾರ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಬೆಳಿಗ್ಗೆ ಬಂದ್ರೆ ಸಾಯಂಕಾಲವರೆಗೂ ಮಾಯಸಂದ್ರ ಸ್ವಚ್ಛತೆಗೆ ಆಗ್ಬೋದು, ನೀರಿಗೆ ಆಗ್ಬೋದು, ಎಲ್ಲರಿಗೂ ಮಾಯಸಂದ್ರ ಗ್ರಾಮ ಪಂಚಾಯತ್ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮಗಳಾಗಲಿ. ಇನ್ನೇನು ಗ್ರಾಮ ಪಂಚಾಯತ್ ಅವಧಿ ಮುಗಿತಾ ಬಂದಿದೆ, ಮುಂದೆ ಬರ್ತಕ್ಕಂಥವರು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಲಿ. ಮಾಯಸಂದ್ರ ಗ್ರಾಮ ಪಂಚಾಯತಿನ ಉತ್ತುಂಗಕ್ಕೆ ಏರಿಸಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಮ್ಮ ಪಂಚಾಯತಿಗೆ ವಿಶೇಷ ಕೊಡುಗೆಯಾಗಿ ಮಾಡಿರ್ತಕ್ಕಂಥ ನಮ್ಮ ನಾರಾಯಣಪ್ಪನವರು ಒಂದು ಒಳ್ಳೆಯ ಆಂಬುಲೆನ್ಸ್ ಕೊಟ್ಟಿದ್ದಾರೆ. ಮಾಯಸಂದ್ರ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಉದ್ಘಾಟನೆ ಆಗುತ್ತೆ. ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ. ನಮ್ಮ ಪಂಚಾಯತಿಯಲ್ಲಿ ಯಾವುದೇ ಒಂದು ಬಡವರಿಗೆ, ದೀನದಲಿತರಿಗೆ ಏನೇ ಒಂದು ಕಷ್ಟ ಸುಖ ಬಂದಾಗ ಆಸ್ಪತ್ರೆಗೆ ಹೋಗಬೇಕಾಗಿರೋ ಸಂದರ್ಭಗಳು ತುಂಬಾ ಬಂದು ಸತ್ತೋಗಿರುತ್ತ ತುಂಬಾ ಇದೆ. ಅದನ್ನ ಆಗಬಾರ್ದು ಅಂದ್ಬಿಟ್ಟು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಾಮಗಾರಿಗಳು ನಡೆಯಲಿ. ನಮ್ಗೆಲ್ಲ ಸಹಕಾರ ಕೊಟ್ಟಂತ ಎಲ್ಲ ಮಾಯಸಂದ್ರ ಬಂಧುಗಳಿಗೂ 5 ವರ್ಷಗಳಲ್ಲಿ ನಮ್ಗೆಲ್ಲರೂ ತುಂಬಾ ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆಲ್ಲರೂ ತುಂಬ ಧನ್ಯವಾದಗಳು ಅರ್ಪಿಸ್ತೀನಿ. ಮುಂದಿನ ದಿನಗಳಲ್ಲಿ ಒಳ್ಳೇದಾಗಲಿ. ಇದೇ ರೀತಿ ನಮ್ಮ ಸಿಬ್ಬಂದಿಯವರಾಗಿರ್ಬೋದು, ವಿಜೇತ ಮೇಡಮ್ ಆಗಿರ್ಬೋದು, ನಮ್ಮ ಸೆಕ್ರೆಟರಿ ಸಾಹೇಬ್ರು ಇರ್ಬೋದು, ಮಂಜಣ್ಣವ್ರು ಇರ್ಬೋದು, ಸಂತೋಷ್ ಇರ್ಬೋದು, ಗೌಡ ಇರ್ಬೋದು, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕಾಮಗಾರಿಗಳು ಮಾಡಿರ್ತಕ್ಕಂಥ ಕಾಂಟ್ರಾಕ್ಟರ್ಗಳು ಆಗಿರ್ಬೋದು, ಅವರು ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡ್ ಬಂದಿದ್ದಾರೆ. ಒಳ್ಳೆ ರೀತಿ ಕೆಲಸ ಕಾರ್ಯಗಳು ನಡ್ಕೊಂಡ್ ಬಂದಿದೆ. ಇದೇ ರೀತಿ ಮುಂದಿನ ದಿನಗಳು ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಮಾಯಸಂದ್ರ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರುಗಳು, ಆಸೀನರಾಗಿರುವಂತಹ ಎಲ್ಲ ನನ್ನ ಆತ್ಮೀಯ ಸದಸ್ಯರೇ ಹಾಗೂ ಮುಂದೆ ಕೂತಿರುವಂತಹ ಎಲ್ಲ ಸಾರ್ವಜನಿಕರೇ, ನನ್ನ ಹಿತೈಷಿಗಳೇ, ನನ್ನ ಬಂಧು ಬಳಗದವರೇ, ಈ ಉದ್ದೇಶ, ಈ ಆಂಬುಲೆನ್ಸ್ ಉದ್ದೇಶ ಏನು ಇಲ್ಲಿರೋಂಥ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇರೋಂಥ ಜನಕ್ಕೆ ಏನೋ ಒಂದು ಕೊಡ್ಬೇಕಂತ ಕೊಡುಗೆಯಾಗಿ ಆಂಬುಲೆನ್ಸ್ ಕೊಟ್ಟಿದ್ದೀರಿ. ಹಾಗೂ ಸಾರ್ವಜನಿಕರ ಶೌಚಾಲಯ ಒಂದು ಉದ್ಘಾಟನೆ ಮಾಡ್ತಾ ಇದ್ದೀರಿ. ಈ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರ ಒಂದು ಸಹಕಾರದಿಂದ ನಾನು ಇವತ್ತು ಈ ಕಾರ್ಯಕ್ರಮವನ್ನು ಮಾಡೋಕ್ಕಾಯಿತು. ಎಲ್ಲರಿಗೂ ವಂದನೆ. ನಮ್ಮ ಉದ್ದೇಶ ಇಲ್ಲಿರೋಂಥ ಮಾಯಸಂದ್ರ ಗ್ರಾಮ ಪಂಚಾಯತಿಯಲ್ಲಿರೋಂಥ ಬಡವರು ಕಾರ್ ಇಲ್ದಿದ್ದವ್ರು, ಎಷ್ಟೋ ಜನ ಕಾರ್ ಇಲ್ದಿರೋ ಅವ್ರೆ ನನ್ನ ಹತ್ರನೇ ಕಾರ್ ಐತೆ ಅಂದ್ಬಿಟ್ಟು ಪಾಪ ಹಾಸ್ಪಿಟ್ಲಿಗೆ ಹೋಗುವಂಥ ನನ್ನ ಹತ್ರ ಬರ್ತಾಯಿದ್ರು. ಈ ಜನದ ನೋವನ್ನು ಅರಿತು ನಾನು ಇವತ್ತು ಈ ಆಂಬುಲೆನ್ಸ್ನ ಲೋಕಾರ್ಪಣೆ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಬಡವರಿಗೆ ಈ ಆಂಬುಲೆನ್ಸು ಒಳ್ಳೆಯ ಉಪಯೋಗ ಆಗಲಿ ಅಂತ ಈ ಮೂಲಕ ಮಾಧ್ಯಮದ ಮೂಲಕ ನಾನು ಎಲ್ಲರನ್ನು ವಿನಂತಿಸ್ಕೊಳ್ತಾ ಇದ್ದೀನಿ. ಇದು 100 ದಿನಗಳ ಸಾಧನೆ ಅಂತ ಒಂದು ಟೈಟಲ್ ಮಾಡಬೇಕು ಅಂದ್ಕೊಂಡಿದ್ದೆ. ಇದಕ್ಕೆ ನಮ್ಮೆಲ್ಲಪ್ಪನವ್ರು ನನಗೆ ಹೇಳಿದ್ದೆ, ಇದು ನನ್ನ 100 ದಿನ ಸಾಧನೆ ಏನಂತ ಹೇಳೋಲ್ಲಪ್ಪ ಅಂತ ಹೇಳಿದ್ದೆ. ನಾನು ಅದನ್ನು ಮರೆತುಬಿಟ್ಟವ್ರು ಅಷ್ಟೇ. ಇದು ಒಂದು 100 ದಿನದಲ್ಲಿ ನನ್ನ ಸಾಧನೆ. ಇದು ಅಲ್ಪಾವಧಿಯಲ್ಲಿ ಏನಿದು ಒಂದು ಇದು ಕೊಟ್ಟಿದ್ದೀನಿ, ಸಾರ್ವಜನಿಕರ ಶೌಚಾಲಯ ಕಟ್ಟಡ ಒಂದು ಇಮಿಡಿಯೇಟ್ 1-1.5 ತಿಂಗಳಲ್ಲಿ ಫಿನಿಶ್ ಆಗ್ತೈತೆ. ಆಂಬುಲೆನ್ಸ್ ಇವೆರಡೂ ಈ ನಮ್ಮ ಮಾಯಸಂದ್ರ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರ ಸಹಕಾರದಿಂದ ನಾನು ಇವತ್ತು ಮಾಡಿದ್ದೀನಿ. ಮುಂದೆ ಗ್ರಾಮ ಪಂಚಾಯತಿ ಕಟ್ಟಡ ಉದ್ಘಾಟನೆ ಐತೆ. ಅದು ಕೇರಡೆಯಲ್ಲಿ ಅಲ್ಲಿಗೆ ಹೋಗಿದೆ ಅಮೌಂಟು. ಅದರಿಂದನೇ ಓಡಾಡಿದ್ದೀನಿ ನಾನು 2-3 ಸಾರಿ ಈಗ ಓಡಾಡಿದ್ದೀನಿ. ಇನ್ನೊಂದು ಕೆಲವೇ ದಿನಗಳಲ್ಲಿ ಅದು ಅಮೌಂಟ್ ರಿಲೀಸ್ ಆಗ್ತೈತೆ. ಮುಂದೆ ಬರೋಂಥ ನಮ್ಮ ಅವಧಿನೂ ಫೆಬ್ರವರಿ ಲಾಸ್ಟ್ ಕ್ಲೋಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ ನಾನು.
ನಮ್ಮ ಅವಧಿ ಎಲ್ಲ ಸದಸ್ಯರ ಅವಧಿ ಫೆಬ್ರವರಿ 6 ಕ್ಲೋಸ್ ಆಗ್ತೈತೆ. ಆಮೇಲೆ ಆಡಳಿತಾಧಿಕಾರಿ ಬರ್ತಾರಾ ಇಲ್ಲ ನಮ್ಮನ್ನೇ ಕಂಟಿನ್ಯೂ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಬಟ್ ಏನು ಮುಂದೆ ಬರೋಂಥವ್ರು ಈ ಸಮಾಜಕ್ಕೆ ಏನು ಕೊಡಬೇಕು, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಬೋದು, ಈ ಸಮಾಜಕ್ಕೆ ಏನು ಅವ್ನು ಕೊಡಬೇಕು ಅನ್ನೋ ಅವನ ಆತ್ಮಸಾಕ್ಷಿಯಾಗಿ ಮೋಸ ಮಾಡಿದ್ರೆ ಸಮಾಜಕ್ಕೆ ಕೊಡಬೇಕು ಅನ್ನೋರು ಎಲ್ಲರಲ್ಲೂ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಗ್ರಾಮ ಪಂಚಾಯತಿ ಮಾಯಸಂದ್ರ ಗ್ರಾಮ ಪಂಚಾಯತಿ ವತಿಯಿಂದ ಆಯೋಜಿಸಿರುವ ಆಂಬುಲೆನ್ಸ್ ಉದ್ಘಾಟನೆ ಹಾಗೂ ವಿವಿಧ ಕಾಮಗಾರಿಗಳ ಉದ್ಘಾಟನೆಗೆ ಚಾಲನೆ ಕೊಟ್ಟಂತಹ ನಮ್ಮ ಆತ್ಮೀಯ ಮಿತ್ರರಾದಂತಹ ಶ್ರೀಯುತ ನಾರಾಯಣಪ್ಪನವರಿಗೆ ಮೊದಲನೇ ಬಾರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕು. ಯಾಕಂತ ಹೇಳಿದ್ರೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಅಲ್ಪಾವಧಿ ಅಂದರೆ 100 ದಿನಗಳ ಒಂದು ಅಲ್ಪಾವಧಿಯಲ್ಲಿ ಏನೆಲ್ಲ ಮನುಷ್ಯ ಅಧಿಕಾರ ವಹಿಸ್ಕೊಂಡ್ಮೇಲೆ ಅಂತೇಳಿ ಅವರು ಸದಾ ನನ್ನ ಜೊತೆ ಚರ್ಚೆ ಮಾಡ್ತಾಯಿದ್ರು. ಏನಾದ್ರು ಹೊಸದನ್ನು ಕೊಡಬೇಕಂತೇಳಿ ಜನಗಳಿಗೆ, ಅದರಲ್ಲಿ ಬಡವರಿಗೆ ಎಲ್ಲ ಮನೆಗಳಲ್ಲಿ ಕಾರ್ಯ ವ್ಯವಸ್ಥೆ ಇರೋದಿಲ್ಲ. ಏನಾದರೂ ಅವರಿಗೆ ತೊಂದರೆ ಆದಾಗ ಆಂಬ್ಯುಲೆನ್ಸು ಅತ್ಯವಶ್ಯಕವಾಗಿ ಬೇಕಾಗಿರೋದ್ರಿಂದ ಈಗ ನಾವು ಆ ಆಂಬ್ಯುಲೆನ್ಸನ್ನು ಲೋಕಾರ್ಪಣೆ ಮಾಡಿದ್ದೇವೆ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ. ಹಾಗೆ ಮುಂದಿನ ದಿನಗಳಲ್ಲಿ ಸಹ ಒಳ್ಳೆ ಉತ್ತಮವಾದ ಕೆಲಸಗಳನ್ನು ಇರುವಂಥ ಒಂದು ಅಲ್ಪಾವಧಿಯಲ್ಲಿ ಅವ್ರು ಮಾಡಲಿ. ಅವರೊಂದಿಗೆ ಸದಾ ನಾವೆಲ್ಲರೂ ಸರ್ವ ಸದಸ್ಯರು ಒಟ್ಟಾಗಿರ್ತೀವಿ ಒಳ್ಳೆ ಕೆಲಸಕ್ಕೆ ಅಂತೇಳಿ ಈ ಮುಖಾಂತರ ತಿಳಿಸ್ಕೊಡ್ತಾ, ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇರ್ತಕ್ಕಂಥ ಮಾಧ್ಯಮ ಮಿತ್ರರಿಗೂ ಈ ಮಾಧ್ಯಮದ ಮುಖಾಂತರ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾವುದೋ ಒಂದು ಕಾರ್ಯಕ್ರಮ ನಾವು ಒಳ್ಳೆ ಕಾರ್ಯಕ್ರಮ ಆದಾಗ ನೀವೆಲ್ಲ ಬಂದು ನಮ್ಮ ಒಳ್ಳೆ ಕೆಲಸಗಳನ್ನು ಮಾಧ್ಯಮದ ಮುಖಾಂತರ ಪ್ರಚಾರ ಮಾಡಿ ನಮಗೆ ಒಳ್ಳೆಯದನ್ನು ಬಯಸ್ತಾರೆ. ಅದಕ್ಕೂ ನಿಮಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಸಂದರ್ಭದಲ್ಲಿ ನಿಮಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಹಾಗೆ ಇದು ಆಂಬ್ಯುಲೆನ್ಸು ನಾವು ಕೊಟ್ಟಿರೋ ಉದ್ದೇಶ ಏನಂದರೆ ಬಡವರಿಗೆ, ಅದರಲ್ಲೂ ಬಡವರಿಗೆ ಹೆಚ್ಚಿನ ಪ್ರಥಮ ಆದ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ. ಯಾರು ಸುಮ್ಮನೆ ಏನೇನೋ ಸಿಕ್ಕ ಸಣ್ಣ ವಿಚಾರಗಳಿಗೆಲ್ಲ ಬರೋದಲ್ಲ. ಅಂಥ ಒಂದು ಅವಶ್ಯಕತೆ ಇದ್ದಾಗ ಮಾತ್ರ ಇದನ್ನು ಉಪಯೋಗ ಪಡಿಸ್ಕೋಬೇಕು. ಹಾಗಾಗಿ ಹೆಚ್ಚು ಕ್ರಿಟಿಕಲ್ ಇದ್ದಾಗ ಯಾವ ಒಬ್ಬ ವ್ಯಕ್ತಿ ಅಪಘಾತಕ್ಕಾಗಲಿ ಅಥವಾ ಹಾರ್ಟ್ ಅಟ್ಯಾಕು ಎಲ್ಲ ಇದು ಮಾಡ್ಕೊಂಡು ಇದ್ದಾಗ ಮಾತ್ರ ಅಲ್ಲ, ಆಕ್ಸಿಜನ್ ಇರೋದ್ರಿಂದ ಎಲ್ರಿಗೂ ಬೇಕಾಗಿದೆ. ಬಟ್ ಆ ಒಂದು ತೊಂದರೆ ಆದಾಗ ಮಾತ್ರ ಇದನ್ನು ಬಳಕೆ ಮಾಡ್ಕೋಬೇಕು. ಆ ಬಳಕೆ ಮಾಡಿಕೊಳ್ಳೋ ಒಂದು ಇವರು ಫಲಾನುಭವಿಗಳು ನಮ್ಮ ಆಂಬ್ಯುಲೆನ್ಸ್ ಮೇಲೆ ನಂಬರ್ ಇದೆ, ಮೊಬೈಲ್ ಸಂಖ್ಯೆ ಇದೆ, ಆ ಸಂಖ್ಯೆಗೆ ಫೋನ್ ಮಾಡಬೇಕು. ಈಗ ಚಾಲಕರು ಬೇಕು, ಅದಕ್ಕೆ ಒಂದು ಸಹಾಯಕರು ಬೇಕು, ತರಬೇತಿ ಹೊಂದಿದಂತಹ ಒಂದು ಚಾಲಕರನ್ನು ನಾವು ಆಯೋಜನೆ ಮಾಡ್ತೀವಿ. ಅದಕ್ಕೋಸ್ಕರ 24x7 ಸೇವೆಯಲ್ಲಿ ಇರುತ್ತೆ ಆಂಬ್ಯುಲೆನ್ಸು. ಇದರ ಉಪಯೋಗವನ್ನು ನಮ್ಮ ಗ್ರಾಮ ಪಂಚಾಯತಿಗೆ ಸೇರ್ತಕ್ಕಂಥ ಎಲ್ಲ 7 ಹಳ್ಳಿಗಳು ಸಹ ಅದರ ಒಂದು ಸದುಪಯೋಗವನ್ನು ಪಡ್ಕೋಬೇಕಾಗಿ ಈ ಮುಖಾಂತರ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮತ್ತು ಜೈ ಹಿಂದ್. ಏನು ಇವತ್ತು ವಿಶೇಷ ದಿನ ಅಂತ ಹೇಳ್ಬೋದು. ಇವತ್ತು ಮಾಯಸಂದ್ರ ಗ್ರಾಮ ವ್ಯಾಪ್ತಿಗೆ ಸಂಬಂಧಪಟ್ಟಿರೋಂಥ ಇವತ್ತು ಆಂಬ್ಯುಲೆನ್ಸ್ ಉದ್ಘಾಟನೆ ಸಮಾರಂಭ ಇಟ್ಕೊಂಡು ಏನು ನಾರಾಯಣಪ್ಪನವರು ಅಧ್ಯಕ್ಷ ನೇತೃತ್ವದಲ್ಲಿ ಇವತ್ತು ಉದ್ಘಾಟನೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಮಾಜಮುಖಿ ಕೆಲಸಗಳು ಅವರು ಮಾಡಬೇಕಾಯಿತು. ಅಲ್ಪಾವಧಿಯಲ್ಲಿ ಇಷ್ಟು ಮಾತ್ರ ಅವರು ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನೂ ಒಂದು ಕೊರತೆಗಳು ಸ್ವಲ್ಪ ಇದೆ. ಹಾಸ್ಪಿಟ್ಲ್ ಆಗಬೇಕಂತ ನಮ್ಮ ಇದರಲ್ಲಿ ಕೇಳ್ಕೊತೀನಿ. ಹಾಸ್ಪಿಟ್ಲ್ ಒಂದು ನಮ್ಮ ಪಂಚಾಯತಿಯಲ್ಲಿ ಮಾಯಸಂದ್ರ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮುಂದೆ ಬರುವಂಥ ಸದಸ್ಯರುಗಳು ಒಳ್ಳೆ ಕೆಲಸಗಳನ್ನು ಮಾಡಲಿ. ಇಂಥ ಕೆಲಸಗಳು ಮಾಡೋದು ಬಡವ್ರಿಗೂ ಒಳ್ಳೆಯದಾಗಲಿ. ದೇವರು ಅವ್ರಿಗೆ ಇನ್ನೂ ಆರೋಗ್ಯ ಕೊಡಲಿ. ಆಂಬ್ಯುಲೆನ್ಸ್ ಕೊಟ್ಟಿರೋಂಥವ್ರಿಗೂ ಅವ್ರಿಗೂ ಒಳ್ಳೆಯದಾಗಲಿ. ಮುಂದಿನಗಳಲ್ಲಿ ಎಲ್ರಿಗೂ ಈ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಯಸಂದ್ರ ಗ್ರಾಮದ ಸುತ್ತಮುತ್ತ 7 ಹಳ್ಳಿಗಳಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ನಾರಾಯಣ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದರೆ ಎಲ್ಲರೂ ಸಾಹುಕಾರ ಇರಲ್ಲ, ಎಲ್ಲರೂ ಬಡವರು ಇರಲ್ಲ. ಪಾಪ ಈ ಗೋಲ್ಡನ್ ಮಿನಿಟ್ಸ್ ಇರ್ತೈತೆ. ಈ ಹಾರ್ಟ್ ಅಟ್ಯಾಕ್ ಆಗಬಾರ್ದು, ಹೆರಿಗೆ ಆಗ್ಬೋದು, ನುರಿತ ತಜ್ಞರು ಮತ್ತು ನರ್ಸು ಸಹಾಯ ಪಡ್ಕೊಂಡು ಈ ದೊಡ್ಡ ಹಾಸ್ಪಿಟ್ಲ್ ಆಗ್ಬೋದು, ನಾರಾಯಣ ಹೃದಯಾಲಯ ಆಗ್ಬೋದು, ಎಂಥ ಇಮಿಡಿಯೇಟಾಗಿ ಸೇರಿಸಬೇಕಾಗುತ್ತೆ. ಈ ಹಾಸ್ಪಿಟಲ್ ನುರಿತ ತಜ್ಞರು ಸಹ ಹಾಗೂ ವೈದ್ಯಕೀಯರು ಸಹಾಯದಿಂದ ಮಾಡ್ತಾಯಿದ್ದಾರೆ. ಹಾಗೂ ಇಲ್ಲಿನ ಸಾರ್ವಜನಿಕರಿಗಾಗಿ ಉಚಿತ ಟಾಯ್ಲೆಟ್ ವ್ಯವಸ್ಥೆ ಇರಲಿಲ್ಲ. ಸುಮಾರು 7 ಊರಿಂದ ಬರ್ತಾಯಿದ್ದಾರೆ ಜನ. ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಸಾರ್ವಜನಿಕ ಶೌಚಾಲಯ ಕಾರಣದಿಂದ ಇದೊಂದು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಈ ಒಂದು ನೆರವಾಗುವಂಥ ನಾರಾಯಣಪ್ಪ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ನನ್ನ ಹೃದಯಪೂರ್ವಕ ಧನ್ಯವಾದಗಳು.